ಸರ್ ನಮಸ್ತೆ ಚರಣ್ ಅವರೇ. ನಮಸ್ತೆ ಸರ್. ಸರ್ ಹೇಳಿ, ಈಗ ಯುವ ಪೀಳಿಗೆ ರೈತರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಕಡೆಯಿಂದ ಸಜೆಷನ್ ಏನಾದರೂ? ಸರ್ ಈಗ ಏನಿಲ್ಲ, ಈಗ ಏನಪ್ಪ ಅಂದ್ರೆ ಅವರು ಪಾರ್ಟ್ ಟೈಮ್ ತರ ಜಾಬ್ ಮಾಡ್ಕೋಬೇಕು. ರೈತನಾಗೆ ಕೆಲಸ ಏನು ಮಾಡೋಕ್ಕಾಗಲ್ಲ. ಸಪೋಸ್ ಈಗ ಒಂದು ಲೇಬರ್ಗೆ 500 ರೂಪೀಸ್ ಇದೆ ಸರ್, ಅಂದ್ರೆ 500 ರೂಪೀಸ್ ಅವ್ರಿಗೆ ಏನೇನು ಕೊಡ್ಬೇಕು ಸರ್? 500 ರೂಪೀಸ್ಗೆ ನೀವು ಅಲ್ಲಿ ನೋಡಿ ಗಾಡಿಗೆ ಇದು ಮಾಡ್ತಾ ಇದೀವಲ್ಲ ಸರ್, ಈಗ ಗಾಡಿಗೆ ಲೇಬರು ಅಮೌಂಟು ಎಲ್ಲ ತುಂಬಾ ಇದೆ. ಈಗ ಸಪೋಸ್ ನಾವೇ ಎಲ್ಲಾನು ಮಾಡ್ಕೊಂಡ್ರೆ ಅಮೌಂಟ್ ಉಳಿತಾಯ ಆಗುತ್ತೆ ಸರ್. ಅಲ್ಲ, ಈಗ ಈ ಲೇಬರ್ಗೆ 500 ರೂಪೀಸ್ ಅಂದ್ರಲ್ಲ, ಅದು ಏನೇನು ಸರ್ 500 ರೂಪೀಸಲ್ಲಿ ಫುಡ್ ಪ್ಲಸ್ ಅವ್ರಿಗೆ ಅಂದ್ರೆ 400 ರೂಪೀಸ್ ಅಮೌಂಟ್ ಇದೆ. ಅವ್ರಿಗೆ ಊಟ ಮತ್ತೆ ಅವ್ರಿಗೆ ಡ್ರಿಂಕ್ಸ್ ನೀವೇ ಕೊಡ್ಬೇಕಾ ಸರ್? ಕೊಡ್ಲೇಬೇಕು ಅವ್ರಿಗೆ. ಡ್ರಿಂಕ್ಸು, ಸಿಗರೇಟು ಎಲ್ಲ ನಾವೇ ಎಲ್ಲ ತಂದು ಕೊಡ್ಬೇಕು ಅವ್ರಿಗೆ. ಓಕೆ. ತುಂಬ ಲೇಬರ್ ಸಮಸ್ಯೆ ತುಂಬ ಇದೆ ಒಟ್ಟಿನಲ್ಲಿ. ತುಂಬಾ ಇದೆ. ಆದ್ರೆ ತುಂಬಾ ಇದೆ. ಈಗ ಏನಪ್ಪಾ ಅಂದ್ರೆ ನಾವು ಈಗ ಸಪೋಸ್ ಇದು 1 ಎಕರೆ ಸರ್, ಈ 1 ಎಕರೆ ಫ್ಲಾಟ್ ನಾವು 40 ತೆಂಗಿನ ಸಸಿ ನೆಟ್ಟಿದ್ದೀವಿ. ನೀವು ಕಾಣಿಸ್ತಿದೆ ನೋಡಿ. ಸರ್, ಲೈನ್ ಬಂದಿದೆ, ಚೆನ್ನಾಗಿ ಬಂದಿದೆ ತೆಂಗಿನ ಸಸಿಗಳು. ನಾವು ನೆಟ್ಟಿದೀವಲ್ವಾ, ಇದು ಪೂರ್ತಿ ಈ ತರ ಮಾಡಿ ನಾವು ನಮ್ದು ಅದೇ ಹೇಳಿದ್ನಲ್ಲ, ನಮ್ಮ ಒಬ್ರು ತಾತ ಇದ್ರು, ಒಂದು 12 ಎಕರೆ ಒಂದೇ ಬೌಂಡ್ರಿ ತಗೊಂಡು ಸೇಮ್ ನಾನು ಈಗ ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದೇ ಮಾಡಿ ಸರ್. ಇದು ತೆಂಗಿನ ಸಸಿ ಯಾವ ರೀತಿ ಬಂದಿದೆ? ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿ. ಅವರು ಈ ತರ ಗ್ಯಾಪ್ ಕೊಟ್ಟಿ ಕ್ಲೀನ್ ಆಗಿ ಆ ಕಡೆ ಎಲ್ಲ ಇದಾಕಿ ಕಬ್ಬು ಹಾಕಿ ಇತ್ತಾಗೆ ಕಲ್ಟಿವೇಶನ್ ಆಯ್ತು. ಈ ಕಡೆ ತೆಂಗಿನ ಸೊಸಿನ ಇಂಪ್ರೂವ್ಮೆಂಟ್ ಒಳ್ಳೆ ಇಂಪ್ರೂವ್ಮೆಂಟ್ ಆಯ್ತು ನೋಡಿ ಸರ್. ಇದು ಒಂದು 2 ಇಯರ್ಸ್ಗೆ ಒಳ್ಳೆ ಇದು ಫಲ ಬಿಡುತ್ತೆ. ಈಗ ನಾವು ಸಪೋಸ್ ಈಗ ಇನ್ನೊಂದು 1 ಇಯರ್ ಮಾಡ್ತೀವಿ ಸುಮಾರಾಗಿ ಮಾಡಿ ಸರ್. ಈಗ 2 ಇಯರ್ಸ್ ಫಲ ಬಿಡುತ್ತೆ. 1 ಎಕರೆಗೆ 40 ಸೊಸೆ ಹಾಕಿದಿರಾ. ಈಗ ಏನು ಒಂದು ಮರಕ್ಕೆ ಎಷ್ಟು ಸರ್? 2,500 3,000 ಸರ್? 3,000ದಿಂದ 2,000. ಫಸ್ಟ್ ಗ್ರೋತ್ ಅಲ್ಲಿ 1,500 ಇರುತ್ತೆ ಸರ್. 1,500 ಆದ್ರೂ ಒಳ್ಳೆ ಅಮೌಂಟ್ ಅಲ್ಲ ಸರ್ ಇಯರ್ಲಿ? ನೀವು ಲೆಕ್ಕ ಹಾಕಿ ಕ್ಯಾಲ್ಕುಲೇಟ್ ಅಂದ್ರೆ ಸರ್ 2,000 ರೂಪೀಸ್ ಓವರ್ ಆಲ್ ಅನ್ಕೊಂಡ್ರು ನಿಮ್ಗೆ 80,000 ರೂಪೀಸ್ ಆಗೋಯ್ತು ಫಸ್ಟ್ ಇಯರ್ ನಿಮ್ಗೆ. ಅದೇ ಆಗುತ್ತೆ ಅಂದ್ರೆ ಇದಕ್ಕೆ ನಾವು ಏನೇನ್ ಮಾಡ್ಬೇಕು ಅಂದ್ರೆ ಮುಂದೆ ಇದೆ, ಇದಕ್ಕೆ ಪೈಪ್ ಲೈನ್ ಮಾಡಿಸ್ಬೇಕು. ಈಗ ನಾವು ಸಪೋಸ್ ಇರಕ್ಕಾಗಲ್ಲ ಸರ್ ಇಲ್ಲಿ, ನಾವು ಈಗ ವರ್ಕ್ ಹೋಗ್ಬಿಟ್ಟಿರ್ತೀವಿ, ನಿಮಗೆ ಸಿಗದೆ ವಾರಕ್ಕೆ ಒಂದಿನ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ, ಆಟೋಮೆಟಿಕ್ ಈಗ ಆಲ್ರೆಡಿ ರೆಡಿ ಮಾಡಿದೀವಿ, ಡ್ರಿಪ್ ಪಾಯಿಂಟ್ಸ್ ಎಲ್ಲ ಮಾಡಿ ರೆಡಿ ಮಾಡಿದೀವಿ. ಡ್ರಿಪ್ ಬೋರ್ ತರ ಮಾಡಿ ಆ ಪಾಯಿಂಟ್ ಮಾಡಿಸ್ಬಿಟ್ಟು ಡ್ರಿಪ್ ಮಾಡೋಣ ಅಂತಿದ್ದೀವಿ. ಓಕೆ, ಡ್ರಿಪ್ ರೆಡಿ ಮಾಡ್ತಾ ಇದ್ದೀರಾ ಸರ್? ರೆಡಿ ಮಾಡ್ತಾ ಇದೀವಿ. ಅದು ಡ್ರಿಪ್ ಅಂದ್ರೆ ನಾವು ಎತ್ತಾಕದ್ ಮಾಡಲ್ಲ, ಉಳೋದಿಕ್ಕೆ ಎಲ್ಲದಕ್ಕೂ ಹಿಂಸೆ ಆಗುತ್ತೆ. ನಾವ್ ಏನ್ ಮಾಡ್ಬಿಡ್ತೀವಿ ಅಂದ್ರೆ 3/4 ಇಂಚದ್ದು 1/4 ಇಂಚದ್ದು ಪೈಪ್ ಬರುತ್ತೆ, 40ಕ್ಕೂ ಕೊಟ್ಬಿಡ್ತೀರಾ? 40ಕ್ಕೂ ಕೊಟ್ಬಿಡ್ತೀವಿ ನಾವು. ಮನೆಯಲ್ಲಿಂದಾನೆ ಸ್ವಿಚ್ ಆನ್ ಮಾಡಿದ್ರೆ ಆ ತರ ಸಿಸ್ಟಮ್ ಇಂದ ಅದು ಆಟೋಮೆಟಿಕ್ ಆಗ್ಬಿಡುತ್ತೆ. ತುಂಬಾ ಒಳ್ಳೆ ಇದು ಬಿಡಿ. ಈಗ ಅದೇ ರೀತಿ ನಮ್ಮ ಬ್ರದರ್ನು ಸೇಮ್ ಅದೇ ರೀತಿ ನಾವ್ ಏನ್ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದೇ ರೀತಿನ ಅವರು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಓಕೆ. ಅವರು ಹೊಸಬ್ರೆ ಫೀಲ್ಡ್ಗೆ? ಹೊಸಬ್ರು ಅವರುನು. ಅದು ಈಗ ನಮ್ ತಾತ ಮಾಡಿರೋದ್ರಿಂದ ಈಗ ಈ ತರನೇ ಮಾಡ್ಬೇಕು. ಅದೊಂದು ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಕಂಟಿನ್ಯೂಷನ್. ನೆಕ್ಸ್ಟ್ ಇನ್ನೊಂದು ಫ್ಲಾಟ್ ಇದೆ ನಿಮ್ದಲ್ವಾ? ಇನ್ನೊಂದಿದೆ, ಅಲ್ಲಿ ಒಂದು 2.5 ಎಕರೆ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ. ಸರಿ, ತೋರಿಸ್ಬಿಟ್ಟು ಅದನ್ನು ಹೇಳ್ತೀನಿ. ಅದು ಪಕ್ಕ ಮುಂದೆನೆ ಇದೆ, ಅದ್ ಮಾಡಿರೋದು ನಿಮ್ಗೆ ತೋರಿಸ್ತೀನಿ. ಬನ್ನಿ ಸರ್, ಹೋಗೋಣ.